ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ, USA ಮತ್ತು ಇಸ್ರೇಲ್ ಸೇರಿದಂತೆ ಇರಾನ್ ದೇಶದ ಮೇಲೆ ಈ ಎರಡೂ ದೇಶಗಳು ಯುದ್ಧವನ್ನು ಸಾರಿದವು. ಹಾಗಾದರೆ ಯಾಕೆ ಈ ಒಂದು ಯುದ್ಧ ಶುರುವಾಯಿತು, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ, ಅದೇ ರೀತಿ ಈ ಒಂದು ಯುದ್ಧ ಆದ ಬಳಿಕ ನಮ್ಮ ಒಂದು ಭಾರತದ ಮೇಲೆ ಇದರ ಪರಿಣಾಮ ಯಾವ ರೀತಿ ಬೀರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ಜಗತ್ತಿನ ಕಣ್ಣು ಮಧ್ಯಪ್ರಾಚ್ಯ ಅಥವಾ ಮಿಡಲ್ ಈಸ್ಟ್ ಮೇಲೆ ಇದೆ. ಫೆಬ್ರವರಿ 28ರಂದು ಅಥವಾ ಫೆಬ್ರವರಿ 28, 2026ರಂದು ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ದಾಳಿಯನ್ನು ನಡೆಸಿತು. ಇತ್ತೀಚಿನ ದಾಳಿ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದೆ. ಅವರಿಗೆ ಅಸಲಿಗೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ದು ಏಕೆ, ಇದರ ಹಿಂದಿನ ಅಸಲಿ ಕಾರಣ ಏನು, ಇದರ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಯಾಕೆ ಅಂತ ಅಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಈ ಒಂದು ಇರಾನ್ ಮತ್ತು USA ಯಾಕೆ ಜಗಳ ಆಡ್ತಾ ಇದ್ದಾವೆ ಅಥವಾ ಯುದ್ಧವನ್ನು ಮಾಡ್ತಾ ಇದ್ದಾವೆ, ಅದರೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಈಗ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪ್ರಮುಖ ಕಾರಣಗಳನ್ನು ನಾವು ನೋಡೋಣ. ಅಣು ಬಾಂಬ್ ತಯಾರಿಕೆಯ ಭೀತಿ, ನ್ಯೂಕ್ಲಿಯರ್ ವೆಪನ್ ಥ್ರೆಟ್ ಅಂತ ನಾವು ಇದನ್ನು ಕರಿತೇವೆ. ನೋಡಿ ವೀಕ್ಷಕರೇ, ಅಮೆರಿಕದ ಪ್ರಕಾರ ಇರಾನ್ ರಹಸ್ಯವಾಗಿ ಯುರೇನಿಯಂ ಅನ್ನು ಸಂಸ್ಕರಿಸುವ ಮೂಲಕ ಅಣು ಬಾಂಬ್ ತಯಾರಿಸಲು ಪ್ರಯತ್ನ ಮಾಡಿತ್ತು. ಕಳೆದ ವರ್ಷ ಜೂನ್ನಲ್ಲಿ ನಡೆದ ದಾಳಿಯ ನಂತರವೂ ಕೂಡ ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನು ನಿಲ್ಲಿಸಿರಲಿಲ್ಲ. ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಹೊಂದಲು ಬಿಡುವುದಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ ಎಂಬುದು ಅಮೆರಿಕದ ಪ್ರಮುಖ ಪಟ್ಟು ಹಿಡಿದಿದೆ. ಯಾಕೆ ಅಂತ ಅಂದರೆ, ಏನಾದರೂ ಅಣುಬಾಂಬ್ ತಯಾರಿಸಿದರೆ ಎಲ್ಲರಿಗೂ ಕೂಡ ಹೆದರಿಕೆ ಆಗ್ತದೆ. ಯಾಕೆ ಅಂದರೆ ಅಣುಬಾಂಬಿಂದ ಎಲ್ಲರಿಗೂ ಕೂಡ ವರ್ಲ್ಡ್ ವಾರ್ ಅಥವಾ ವಿಶ್ವಯುದ್ಧ 3ನೇ ಸಮರ ಬರಬಹುದು ಅಂತ ಇಲ್ಲಿ ಹೆದರಿಕೆ ಇದೆ. ಇದು ಮೊದಲ ಒಂದು ಕಾರಣ ಆಗಿದೆ. ಈ ಒಂದು ಇರಾನ್ ಈ ಒಂದು ನ್ಯೂಕ್ಲಿಯರ್ ವೆಪನ್ನ ತಯಾರಿಕೆಯಲ್ಲಿ ಇದ್ದ ಕಾರಣ USA ಇದನ್ನು ನಿಲ್ಲಿಸಿ ಅಂತ ಹೇಳಿದರು. ಅದು ನಿಲ್ಲಿಸಲಿಲ್ಲ. ಆ ಕಾರಣದಿಂದಾಗಿ USA ಇದರ ಮೇಲೆ ಅಟ್ಯಾಕನ್ನು ಮಾಡಿತು. ನೆಕ್ಸ್ಟು ಎರಡನೇ ಒಂದು ಕಾರಣ ಏನಪ್ಪ ಅಂತ ಅಂದರೆ ಕ್ಷಿಪಣಿ ತಂತ್ರಜ್ಞಾನದ ಬೆಳವಣಿಗೆ ಅಂತ ಹೇಳ್ತೇವೆ. ಇರಾನ್ ಕೇವಲ ಅಣುಬಾಂಬ್ ಮಾತ್ರ ಅಲ್ಲದೆ ದೂರದವರೆಗೆ ಚಿಮ್ಮುವ ಕ್ಷಿಪಣಿಗಳನ್ನು ಅಥವಾ ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಕರಿತೇವೆ, ಇಂಥ ಮಿಸೈಲ್ಗಳನ್ನು ಅಭಿವೃದ್ಧಿಪಡಿಸ್ತಾ ಇತ್ತು. ಇರಾನ್ನಿಂದ ಡೈರೆಕ್ಟಾಗಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಈ ಒಂದು ಬ್ಯಾಲಿಸ್ಟಿಕ್ಸ್ ಮಿಸೈಲ್ಗಳು ಹೋಗುವ ಹಾಗೆ ಈ ಒಂದು ಅಭಿವೃದ್ಧಿಗಳನ್ನು ಪಡಿಸ್ತಾ ಇತ್ತು. ಈ ಕ್ಷಿಪಣಿಗಳು ಅಮೆರಿಕದ ಮಿತ್ರ ರಾಷ್ಟ್ರಗಳಾದ ಇಸ್ರೇಲ್ ಆಯಿತು, ಯುರೋಪ್ಗೆ ಆಯಿತು ಬೆದರಿಕೆಗಳನ್ನು ಕೊಟ್ಟಿದ್ದವು. ಇದನ್ನು ತಡೆಯುವುದು ಕೂಡ ಅಮೆರಿಕದ ಗುರಿ ಆಗಿತ್ತು. ಅದಕ್ಕಾಗಿಯೂ ಕೂಡ ಈ ಒಂದು ಯುದ್ಧ ನಡೀತಿದೆ. ಮೂರನೇದಾಗಿ ನೋಡೋದಾದರೆ ಪ್ರಾದೇಶಿಕ ಅಸ್ಥಿರತೆ ಮತ್ತು ಉಗ್ರಗಾಮಿ ಗುಂಪುಗಳಿಗೆ ಬೆಂಬಲ ಅಂತ ಕೊಡಬಹುದು. ಮಧ್ಯಪ್ರಾಚ್ಯದ ಹೌತಿಗಳು, ಹಿಜ್ಬುಲ್ಲಾ ಮತ್ತು ಇತರ ಶಸ್ತ್ರಾಸ್ತ್ರಗಳ ಗುಂಪುಗಳಿಗೆ ಇರಾನ್ ಶಸ್ತ್ರಾಸ್ತ್ರ ಮತ್ತು ಹಣಕಾಸಿನ ನೆರವು ನೀಡುತ್ತಿದೆ ಎಂಬುದು ಅಮೆರಿಕದ ಗಂಭೀರ ಆರೋಪ. ಈ ಗುಂಪುಗಳು ಅಮೆರಿಕದ ಸೈನಿಕರು ಮತ್ತು ವಾಣಿಜ್ಯ ಹಡಗುಗಳ ಮೇಲೆ ಪದೇ ಪದೇ ದಾಳಿ ಮಾಡ್ತಾ ಇದ್ವು ಅಂತ ಆರೋಪವನ್ನು ಮಾಡಿದೆ. ಆ ಕಾರಣದಿಂದಲೂ ಕೂಡ ಈ ಒಂದು USA ಮತ್ತು ಇಸ್ರೇಲ್ ಸೇರಿದಂತೆ ಈ ಒಂದು ಇರಾನ್ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಕಾರಣವಾಯಿತು. ನೆಕ್ಸ್ಟ್ ಕೊನೆಯದಾಗಿ ಆಡಳಿತ ಬದಲಾವಣೆಗಳ ಗುರಿ ಅಂತ ಹೇಳ್ಬೋದು. ಈ ಬಾರಿಯ ದಾಳಿಯು ಕೇವಲ ಸೈನಿಕ ನೆಲೆಗಳ ಮೇಲೆ ಮಾತ್ರ ಅಲ್ಲದೆ ಇರಾನ್ನ ಉನ್ನತ ನಾಯಕತ್ವದ ಗುರಿಯ ಮೇಲೆಯೂ ಕೂಡ ಗುರಿಯಾಗಿಸಿಕೊಂಡಿತ್ತು. ಇರಾನ್ನ ಸರ್ವೋಚ್ಚ ನಾಯಕ ಎಲ್ಲರಿಗೂ ಕೂಡ ಗೊತ್ತಿದೆ, ಆಯತೊಲ್ಲಾ ಅಲಿ ಖಮೇನಿ ಅವರು ಇತ್ತೀಚೆಗೆ ಸಾವಿನ ಸುದ್ದಿಯನ್ನು ನಿಮಗೆಲ್ಲರಿಗೂ ಕೂಡ ತಿಳಿದೇ ಇದೆ. ನೆಕ್ಸ್ಟು ಇರಾನ್ನಲ್ಲಿರುವ ಪ್ರಸ್ತುತ ಸರ್ಕಾರವನ್ನು ಬದಲಿಸಿ ಅಮೆರಿಕದ ಹಿತಾಸಕ್ತಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡುವುದು ಇಲ್ಲಿನ ಮತ್ತೊಂದು ಉದ್ದೇಶ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ಪ್ರಸ್ತುತ ಪರಿಸ್ಥಿತಿಯನ್ನು ನಾವು ನೋಡೋದಾದರೆ ಈ ಒಂದು ದಾಳಿಯ ಒಂದು ನಂತರ ಇರಾನ್ ಸುಮ್ಮನೆ ಕುಳಿತಿಲ್ಲ. ಪ್ರತಿಯಾಗಿ ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳಲ್ಲಿರುವ ಅಮೆರಿಕದ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸ್ತಾ ಇದೆ. ಇದರಿಂದಾಗಿ ಇಡೀ ಗಲ್ಫ್ ಪ್ರದೇಶದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಕಚ್ಚಾ ತೈಲ ಬೆಲೆ ಏರಿಕೆಯಾಗುವ ಭೀತಿಯೂ ಕೂಡ ಎದುರಾಗಿದೆ. ಭಾರತದಲ್ಲಿಯೂ ಕೂಡ ಇದರ ಪರಿಣಾಮ ಹೆಚ್ಚಿನದಾಗಿ ಬೀರುತ್ತೆ ಅಂತ ಇಲ್ಲಿ ಮಾಹಿತಿಗಳು ತಿಳಿಸ್ತಾ ಇದ್ದಾವೆ. ಸ್ನೇಹಿತರೆ, ಈ ಯುದ್ಧ ಯಾರ ಹಠವಾಗಿಯೂ ಅಥವಾ ಯಾರ ಪರವಾಗಿಯೂ ಸರಿ ಇಲ್ಲ. ಅಂತಿಮವಾಗಿ ಸಾವು ನೋವು ಅನುಭವಿಸುವುದು ಸಹಜ ಮತ್ತು ಸಾಮಾನ್ಯ ಜನರೇ ಇದನ್ನು ಅನುಭವಿಸುವುದು. ಈ ಸಂಘರ್ಷ ಶಾಂತಿಯುತವಾಗಿ ಮುಗಿಯುತ್ತದೆಯೋ ಅಥವಾ 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತೋ ಎಂಬುದನ್ನು ಕಾದು ನೋಡಬೇಕಿದೆ. ಹಾಗಾದರೆ ನಿಮಗೆ ಏನು ಅನ್ನಿಸುತ್ತೆ? ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.